ಅಹಿಂದ ನಾಯಕತ್ವದ ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನ ಪದಚ್ಯುತಗೊಳಿಸಿದ್ರು ಅಂತಾದ್ರೆ ಅತ್ಯಂತ ಪ್ರಭಾವಿಯಾಗಿ ಜನರೊಟ್ಟಿಗೆ ತನ್ನ ಸಂಬಂಧವನ್ನ ಇಟ್ಟುಕೊಂಡಂತ ಸಿದ್ದರಾಮಯ್ಯವನನ್ನ ಕಳಚಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುವ ಭಯದಿಂದ ತತ್ತರಿಸ್ತಾ ಇದೆ. ಇಷ್ಟು ಕಳಪೆಯಾಗಿ, ಇಷ್ಟು ಕೀಳು ಮಟ್ಟದಲ್ಲಿ, ಇಷ್ಟು ಮಾನಗೇಡಿಯಾಗಿ ಒಬ್ಬ ಹಿರಿಯ ರಾಜಕಾರಣಿ ವರ್ತಿಸುವುದನ್ನ ಪ್ರಾಯಶಃ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ನಿರೀಕ್ಷೆ ಮಾಡುವುದಿಲ್ಲ, ಬಯಸುವುದಿಲ್ಲ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಅಷ್ಟು ಗಟ್ಟಿಯಾಗಿರೋದ್ರಿಂದ, ಶುದ್ಧವಾಗಿರೋದ್ರಿಂದ, ಖಡಕ್ ಆಗಿರೋದ್ರಿಂದ ಈ ದೇಶದಲ್ಲಿ ನಾಳೆ ಅನ್ನುವುದೊಂದು ಸುರಕ್ಷಿತವಾಗಿದೆ ಅನ್ನುವುದರ ಭಾವನಾತ್ಮಕವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಭಾರತದ ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಾಶಗೊಳಿಸುವ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ಇಂಡಿ ಕೂಟ ಅಭಯವನ್ನು ನೀಡ್ತಾ ಇದೆ. ತೀರ್ಪನ್ನ ಅವಹೇಳನ ಮಾಡುವಾಗಿಲ್ಲ, ತೀರ್ಪನ್ನ ದೂಷಿಸುವಾಗಿಲ್ಲ, ತೀರ್ಪನ್ನ ನಿಮಗೆ ಮನಸ್ಸು ಬಂದ ಹಾಗೆ ನಾಲಿಗೆ ಹರಿ ಬಿಡುವ ಹಾಗೆ ನೀವು ಅದನ್ನ ವ್ಯಾಖ್ಯಾನಿಸುವಾಗಿಲ್ಲ. ಆ ಕೆಲಸವನ್ನ ಈ ಜಮೀರ್ ಅಹಮದ್ ಅನ್ನುವ ಈ ಪುಟಗೋಸಿ ರಾಜಕಾರಣಿ ಮಾಡಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇಲ್ಲಿಯವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಾವು ಮಾಡಿ, ತಮ್ಮ ಹಿತೈಷಿಗಳಿಗೂ ಹೇಳಿ. ರಾಜಕೀಯ ಅಧಿಕಾರ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ಅಂಟಿಕೊಳ್ಳುವ ಪ್ರವೃತ್ತಿ ಇಷ್ಟು ಮಾನಗೇಡಿತನಕ್ಕೆ ಎಡೆ ಕೊಡಬಾರ್ದು, ಇಷ್ಟು ಲಜ್ಜೆಗೇಡಿತನಕ್ಕೆ ಎಡೆ ಕೊಡಬಾರ್ದು. ಒಂದು 40 ವರ್ಷದ ಆಚೆಯ ರಾಜಕೀಯ ಜೀವನದಲ್ಲಿ ಎಲ್ಲ ಏರುಪೇರುಗಳನ್ನು, ಪಕ್ಷಾಂತರವನ್ನು, ಅಧಿಕಾರವನ್ನು, 14ಕ್ಕೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಯನ್ನು, ಸಾಮುದಾಯಿಕ ನಾಯಕತ್ವದ ಖ್ಯಾತಿಯನ್ನು, ಅಹಿಂದ ನಾಯಕತ್ವ ಅನ್ನುವಂಥ ನೆಲೆಯಲ್ಲಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲಿ ಕೂಡ ತನ್ನದೇ ಆದಂಥ ರಾಜಕೀಯದ ಒಂದು ವರ್ಚಸ್ಸನ್ನು ಹೊಂದಿದವರು ಯಾರಾದರೂ ಕರ್ನಾಟಕದಲ್ಲಿ ಪ್ರಸಕ್ತ ರಾಜಕಾರಣದಲ್ಲಿದ್ದರೆ ಅದು ಸಿದ್ದರಾಮಯ್ಯ. ಆದರೆ ಇಂಥ ಒಬ್ಬ ಸಿದ್ದರಾಮಯ್ಯರಿಗೆ ಬೇರೆಯವರನ್ನು ಲೇವಡಿ ಮಾಡುವ, ನಾನು ಮೋದಿಗೆ ಒಂದು ರೀತಿಯಲ್ಲಿ ಎದುರಾಳಿ ಅನ್ನುವ, ನನ್ನನ್ನು ಕಂಡ್ರೆ ಮೋದಿ ಹೆದರ್ತಾರೆ ಅನ್ನುವಂಥ ಹುಸಿ ಭರವಸೆ ಮತ್ತು ಆತ್ಮರತಿಯಲ್ಲಿ ತನ್ನ ರಾಜಕೀಯ ಜೀವನವನ್ನು ಕಳೀತಾ ಇರುವಂಥ ಇದೇ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ, ಸ್ವಜನ ಪಕ್ಷಪಾತದ, ಅಧಿಕಾರದ ದುರುಪಯೋಗದ ಆರೋಪ ಮೆತ್ತಿಕೊಂಡು ಹೈಕೋರ್ಟು ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಏಕಪ್ರಕಾರದ ತೀರ್ಪು ಪ್ರಕಟ ಆದ ನಂತರವೂ ಕೂಡ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ಸಿನಲ್ಲಿ ಅನಿವಾರ್ಯವಾದಂಥ ಒಂದು ನಾಯಕತ್ವ ಇವತ್ತು ಸಿದ್ದು ಅವರನ್ನು ಪದಚ್ಯುತಗೊಳಿಸಿದರೆ ಕರ್ನಾಟಕದ ಕಾಂಗ್ರೆಸ್ಸು ಚಿಂದಿ ಚಿತ್ರಾನ್ನವಾಗಿ ಹೋಗಬಹುದು ಅಧಿಕಾರದ ಒಳಹೂಟದ ಹೋರಾಟದಲ್ಲಿ, ಮೇಲಾಟದಲ್ಲಿ. ಅದರ ಜೊತೆಗೆ ಒಂದು ಅಹಿಂದ ನಾಯಕತ್ವದ ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನು ಪದಚ್ಯುತಗೊಳಿಸಿದ್ರು ಅಂತಾದರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿಯಾಗಿ ಜನರೊಟ್ಟಿಗೆ ತನ್ನ ಸಂಬಂಧವನ್ನು ಇಟ್ಟುಕೊಂಡಂಥ ಸಿದ್ದರಾಮಯ್ಯವನನ್ನು ಕಳಚಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುವ ಭಯದಿಂದ ತತ್ತರಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಎರಡೂ ಕೋರ್ಟಲ್ಲಿ ತೀರ್ಪು ಏಕಪ್ರಕಾರವಾಗಿ ಬಂದು ಲೋಕಾಯುಕ್ತದ ತನಿಖೆಗೆ ಮುಂದುವರಿಸಿ 3 ತಿಂಗಳಲ್ಲಿ ತೀರ್ಪನ್ನು ಕೊಡಿ, ಅದರ ಜೊತೆಗೆ ಯಾವ್ಯಾವ ಸೆಕ್ಷನ್ನಲ್ಲಿ ತನಿಖೆ ಆಗಬೇಕು ಅನ್ನೋದನ್ನು ಕೂಡ ಜನಪ್ರತಿನಿಧಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಲೋಕಾಯುಕ್ತದ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಕುಮಾರ್ ಹೆಗಡೆ ಅವರು ಕೂಡ ತನಿಖೆಗೆ ಆದೇಶ ಆಗಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುವುದು ಉತ್ತಮ ಅಂತ ಹೇಳಿದ್ದಾರೆ. ಅದರ ಜೊತೆಗೆ
ಇದೇ ಸಿದ್ದರಾಮಯ್ಯನವರು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು, BS ಯಡಿಯೂರಪ್ಪನವರ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಸಿ ಕೊಟ್ಟ ತಕ್ಷಣ ಅವರು ಪದಚ್ಯುತಿಯನ್ನು ಮಾಡತಕ್ಕದ್ದು, ರಾಜೀನಾಮೆಯನ್ನು ಕೊಡತಕ್ಕದ್ದು, ಇಲ್ಲದೇ ಇದ್ದರೆ ಒಂದು ಪ್ರಾಂಜಲವಾದಂಥ ಶುದ್ಧವಾದ ತನಿಖೆಗೆ ಅವರು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಸಾಂವಿಧಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅದರ ಜೊತೆಗೆ ನೈತಿಕವಾಗಿ BS ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು, ತನಿಖೆ ಆಗಬೇಕು. ಆ ತನಿಖೆಯಿಂದ ಯಾವುದು ಸತ್ಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಎಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಅದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಇದೆಯೋ ಇಲ್ಲವೋ ಅನ್ನೋದು ಸ್ಪಷ್ಟಗೊಳ್ಳಿ ಅಂತ ಹೇಳಿದವರು ಇದೇ ಸಿದ್ದರಾಮಯ್ಯ. ಆದರೆ ಇವತ್ತು ಯಾವ್ಯಾವ ಕೋಡಂಗಿ ವೇಷ, ಯಾವ್ಯಾವ ಬಣ್ಣದ ವೇಷ, ಯಾವ್ಯಾವ ರೀತಿಯ ಮಾತು, ಇದನ್ನು ಜನಸಾಮಾನ್ಯರು ಕೂಡ ಚೀತು ಅಂತ ಉಗಿತಾ ಇದ್ದಾರೆ. ನಮ್ಮಂಥ ಪತ್ರಕರ್ತರ ಬಿಡಿ ಅಥವಾ ಪ್ರಾಜ್ಞರ ಬಿಡಿ, ರಾಜಕೀಯ ವಿಶ್ಲೇಷಕರ ಬಿಡಿ, ಪ್ರತಿಪಕ್ಷದವ್ರನ್ನ ಬಿಟ್ಟೇ ಬಿಡಿ, BJPಯವರು ಇವತ್ತು ಮನೆ ಮುತ್ತಿಗೆ ಆಗ್ತೇನೆ ಅಂತ ಹೊರಟಿದ್ದಾರೆ, ರಾಜ್ಯಾದ್ಯಂತ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನ ಬದಿಗಿಡೋಣ. ನೈತಿಕತೆಯ ಪ್ರಶ್ನೆ, BJPಯವ್ರಿಗೊಂದು ನ್ಯಾಯ, ಕಾಂಗ್ರೆಸ್ಸಿಗೊಂದು ನ್ಯಾಯ, JDSಗೊಂದು ನ್ಯಾಯ ಏನು? ಇಷ್ಟು ಕಳಪೆಯಾಗಿ, ಇಷ್ಟು ಕೀಳು ಮಟ್ಟದಲ್ಲಿ, ಇಷ್ಟು ಮಾನಗೇಡಿಯಾಗಿ ಒಬ್ಬ ಹಿರಿಯ ರಾಜಕಾರಣಿ ವರ್ತಿಸುವುದನ್ನು ಪ್ರಾಯಶಃ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ನಿರೀಕ್ಷೆ ಮಾಡುವುದಿಲ್ಲ, ಬಯಸುವುದಿಲ್ಲ. ಹೊಲಸು ರಾಜಕಾರಣದ ಪರಮಾವಧಿಯಲ್ಲಿ ಕರ್ನಾಟಕ ನಿಂತಿದೆ. ಮೋದಿಯವರು ಹರಿಯಾಣದ ಸೋನಿಪತ್ನಲ್ಲಿ BJP ಚುನಾವಣಾ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡುವಾಗ ನಿನ್ನೆ ಕರ್ನಾಟಕದ ಸರ್ಕಾರ 2 ವರ್ಷದ ಅಂಚಿನಲ್ಲಿದೆ, ಅಷ್ಟು ಹೊತ್ತಿಗಾಗಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ಮೇಲೆ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏಕಕಾಲದಲ್ಲಿ ಆಜ್ಞೆಯನ್ನು ಮಾಡಿದೆ, ತೀರ್ಪು ಕೊಟ್ಟಿದೆ. ಕಾಂಗ್ರೆಸ್ಸು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇಂಥ ಒಂದು ಕಾಂಗ್ರೆಸ್ಸಿನ ಆಡಳಿತ ನಿಮಗೆ ಬೇಕೇ ಅಂತ ಪ್ರಶ್ನೆ ಮಾಡಿದ್ದಾರೆ. 75 ವರ್ಷದಲ್ಲಿ ಕಾಂಗ್ರೆಸ್ಸು ಏನು ಮಾಡಿದೆ, ಎಷ್ಟು ಹಗರಣ ಆಗಿದೆ, ಎಷ್ಟು ಹಣವನ್ನು, ತೆರಿಗೆ ಹಣವನ್ನು ನುಂಗು ಹಾಕಿದೆ. ಭ್ರಷ್ಟಾಚಾರದ ಇಡೀ ಪ್ರವರ್ತಕರೇ ಕಾಂಗ್ರೆಸ್ಸಿನಲ್ಲಿ ಅವರ ಮೂಲ ಪುರುಷರು. ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ರೌಡಿಸಮ್ಮು ಇವೆಲ್ಲವನ್ನ ಬಳುವಳಿಯಾಗಿ ಕೊಟ್ಟದ್ದು ಈ ದೇಶಕ್ಕೆ ರಾಜಕಾರಣದ ನೆಲೆಯಲ್ಲಿ ಯಾವ ಪಕ್ಷ ಅನ್ನೋದನ್ನು ಜನರಿಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಿರೀಕರಿಗೆ ಮತ್ತು ಕಿರಿಕರಿಗೆ ಮೇಲೆ ಎಂಥ ಆಸ್ತಿ ವಿವಾದದ ಆರೋಪದ ಭ್ರಷ್ಟಾಚಾರ ಇದೆ ಅನ್ನೋದು ನಿಮ್ಗೆ ಗೊತ್ತು. ವಾಲ್ಮೀಕಿ ಹಗರಣದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಕರ್ನಾಟಕ ಬಿಟ್ಟಿ ಭಾಗ್ಯದಿಂದ ದಿವಾಳಿ ಆದದ್ದನ್ನು ಲೆಕ್ಕ ಕೊಡಬೇಕಾಗಿಲ್ಲ. ಹಗರಣಗಳ ಸರದಾರರು ಯಾರು ಅಂತಂದರೆ ಅದು ಕಾಂಗ್ರೆಸ್ಸಿಗರು ಅನ್ನೋದನ್ನು ಈ ದೇಶ ಲಾಗಾಯತಿನಿಂದ ಒಪ್ಪಿಕೊಂಡು ಬಂದಿದೆ. ಅಂಥ ಒಂದು ಹಿನ್ನೆಲೆ ಇದ್ದಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮೋದಿಯವರ ಆರೋಪಕ್ಕೆ ಪ್ರತಿ ಏಟನ್ನು ಕೊಡುವ ರೀತಿಯನ್ನು ನೀವು ಗಮನಿಸಿದರೆ ನಗಬೇಕೋ, ಅಳಬೇಕೋ, ಚಪ್ಪಾಳೆ ತಟ್ಟಬೇಕೋ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ, ಕರ್ನಾಟಕದ BJPಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರದಂಥ, ಭ್ರಷ್ಟಾಚಾರ ಮುಕ್ತವಾಗಿರುವಂಥ ಶುದ್ಧ ಒಬ್ಬ ವ್ಯಕ್ತಿಯನ್ನು ತೋರಿಸಿ ನಿಮಗೆ ಸಾರ್ವಜನಿಕ ಸನ್ಮಾನ ಮಾಡ್ತೇವೆ. ಅದರ ಜೊತೆಗೆ ಗಣಿಗಾರಿಕೆ ಕಾನೂನು ಬಾಹಿರವಾಗಿ ಭೂಮಿ ಮಂಜೂರು ಮಾಡಿರುವಂಥ JDSನ ಮುಖಂಡರಾದಂಥ ಕುಮಾರಸ್ವಾಮಿ ಅವರನ್ನು ನೀವು ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ, ಭ್ರಷ್ಟಾಚಾರಕ್ಕೆ ಪ್ರೇರಕರೇ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ.
ಸಿದ್ದರಾಮಯ್ಯನವರಿಂದ ಇದನ್ನು ದಯವಿಟ್ಟು ನಿರೀಕ್ಷೆ ಮಾಡ್ತೀರಾ ತಾವು? ಕಮೆಂಟ್ ಮಾಡಿ ನನಗೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಾನು ಶುದ್ಧನಲ್ಲ, ನಾನು ಭ್ರಷ್ಟಾಚಾರದ ಆರೋಪಿ. ಕೋರ್ಟ್ ಅದನ್ನು ಹೇಳಿದೆ. ಕೋರ್ಟಿನ ನಾಗಪ್ರಸನ್ನ ನ್ಯಾಯಮೂರ್ತಿಯವರು ಯಾವ್ಯಾವ ರೀತಿ ವಾದ ಪ್ರತಿವಾದದಲ್ಲಿ ಪ್ರಶ್ನೆ ಮಾಡಿದರು ಅಂದರೆ, ಹೆಂಡತಿ ಮಾಡಿದ ಅಥವಾ ಹೆಂಡತಿಯ ಹೆಸರಿನಲ್ಲಿ ಇದ್ದಂಥ ಆರೋಪಕ್ಕೆ ಪತಿ CM ಆಗಿರುವುದು ತಪ್ಪೇ, ಅಥವಾ ಅವರು ಇದರಲ್ಲಿ ಸಹಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನೀವು ಏನು ಪ್ರೂಫ್ ಕೊಡ್ತೀರಿ? ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ? ಅವರನ್ನು ಯಾಕೆ ಇಲ್ಲಿ ಎಳೆತಾ ಇದ್ದೀರಿ? ಈ ಎಲ್ಲ ಪ್ರಶ್ನೆಗಳನ್ನು ಕೂಲಂಕಷವಾಗಿ ಅದನ್ನು ಕೆದಕಿದ್ದಾರೆ, ಬೆದಕಿದ್ದಾರೆ. ಅದರ ಇಡೀದಾಗಿ ಆ ಒಂದು ಮಥನದಲ್ಲಿ ಪ್ರತಿವಾದಿಗಳು ಎಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದು ಅದು ಎಳ್ಳಷ್ಟು ಕಾನೂನು ಬಾಹಿರವಲ್ಲ, ತಪ್ಪಲ್ಲ, ಅದು ಸರಿಯಾಗಿದೆ. ರಾಜ್ಯಪಾಲರ ನಡೆ ಶುದ್ಧವಾಗಿದೆ, ಸರಿಯಾಗಿದೆ. ವಿವೇಚನೆಯಿಂದ ಅವರು ಸಕಾಲದಲ್ಲಿ ಅವರದೇ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಕಾನೂನಿನ ಅರ್ಹತೆ ಇದೆ, ಸಾಧ್ಯತೆ ಇದೆ ಅನ್ನೋದನ್ನು ನ್ಯಾಯಮೂರ್ತಿಗಳು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಲೋಕಾಯುಕ್ತ ತನಿಖೆ ಯಾಕೆ ಆಗಬೇಕು ಅನ್ನೋದನ್ನು ಕೂಡ ಪೂರ್ಣವಾಗಿ ಅವರು ವಿಶದೀಕರಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮೋದಿಯವರಿಗೆ ಹೇಳುವುದೇನು? ನಿಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಒಬ್ಬ ವ್ಯಕ್ತಿಯನ್ನು ತೋರಿಸಿ ನಾನು ಸಾರ್ವಜನಿಕವಾಗಿ ನಿಮ್ಮನ್ನು ಸನ್ಮಾನ ಮಾಡ್ತೇನೆ. ಕರ್ನಾಟಕದ BJPಯವರು ಸಂಪೂರ್ಣವಾಗಿ ಭ್ರಷ್ಟಾಚಾರಿಗಳು, ಒಪ್ಕೊಳ್ಳೋಣ. ಅವರು ಅತ್ಯಂತ ಕಿಡಿಗೇಡಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಆಯಿತು, ಒಪ್ಕೊಳ್ಳೋಣ. ಆ ಕಾರಣಕ್ಕಾಗಿ ನೀವು ಅಧಿಕಾರದಲ್ಲಿ ಮುಂದುವರಿಯುವ ನಿಮ್ಮ ಸರ್ಕಾರದ ಶಾಸಕರ ಮೇಲೂ ಈಗ ಬೇರೆ ಬೇರೆ ಕೇಸ್ಗಳಿದೆ. ಈಗಾಗಲೇ ನಾಗೇಂದ್ರ ಜೈಲಿನಲ್ಲಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಅದರ ತನಿಖೆ ಮುಂದುವರೆದಿದೆ. ಬಿಲ ಆಗದಷ್ಟು ಹೆಗ್ಗಣಗಳು ಸಿಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಇಷ್ಟೆಲ್ಲ ಆವಾಜಾಗ್ತಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ಮೋದಿಯವರು ಸ್ವತಃ ಅವರ ಪಕ್ಷದ ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿ ಅಂತಾರೆ. ಎಲೆಕ್ಷನ್ ಬಾಂಡಿನ ಹಗರಣಕ್ಕೆ ಸಂಬಂಧಪಟ್ಟು ಪ್ರಧಾನಿಯೇ ರಾಜೀನಾಮೆ ಕೊಡಲಿ ಅಂತಾರೆ. ಕಾನೂನು ತಜ್ಞರು ಇವರು, ಕಾನೂನನ್ನು ಅರಿದು ಕುಡಿದವರು, ಸಂವಿಧಾನವನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಂಡವರು. ಎಂಥ ಕ್ಷುಲ್ಲಕವಾಗಿ ಮಾತಾಡ್ತಾರೆ ಈ ಮರಿಕರ್ಗೆ ಅಂತಂದರೆ, ಎಲೆಕ್ಷನ್ ಬಾಂಡಿನ ಬಗ್ಗೆ ಅದರ ಸಂಪೂರ್ಣವಾದಂಥ ತಿಳುವಳಿಕೆ, ಚರ್ಚೆ, ವಿಚರ್ಚೆ, ಸಂವಾದ ಎಲ್ಲವೂ ಆಗಿ ಕಾಂಗ್ರೆಸ್ಸಿನ MP ಗಳೆಷ್ಟು, ಅವರಿಗೆ ಅರ್ಹವಾಗಿ ಬರಬೇಕಾದಂಥ ಎಲೆಕ್ಷನ್ ಬಾಂಡಿನ ಹಣ ಎಷ್ಟು, ಆದರೆ ಅವರಿಗೆ ಒಟ್ಟು ಬಂದಂಥ ಹಣ ಎಷ್ಟು, BJPಗಿಂತ ಹೆಚ್ಚು ಹಣವನ್ನು ಎಲೆಕ್ಷನ್ ಬಾಂಡ್ ಮೂಲಕ ಲಪಡಾಯಿಸಿದವರು ಕಾಂಗ್ರೆಸ್ ಅನ್ನೋದನ್ನು ದೇಶ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದೆ. ಕೋರ್ಟಿನಲ್ಲಿ ಅದರ ಬಗ್ಗೆ ಎಲ್ಲವೂ ವಾದ ವಿವಾದಗಳಾಗಿದ್ದಾವೆ. ಅದನ್ನು ಈಗ ತಂದು ಕೂಡಿಸ್ತಾರೆ ಇವರು. ನೆನಪಿಡಬೇಕು, ಸಿದ್ದರಾಮಯ್ಯನವರು ಇವತ್ತು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ತನ್ನ ಕಾಲು ಕೆಳಗೆ ಕುಂಬಳಕಾಯಲ್ಲ, ಪ್ರಾಣಿಯೇ ಕೊಳತು ಬಿದ್ದಿದೆ. ಆ ವಾಸನೆಯಲ್ಲೂ ಕೂಡ ತಾನು ಶುದ್ಧವಾಗಿದ್ದೇನೆ ಅಂತ ಲೋಭನ ಹಾಕ್ಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ. ಊದುಕಡ್ಡಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ, ಸೆಂಟ್ ಹಾಕ್ಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಂಪುಟ ಸದಸ್ಯರೆಲ್ಲ ಅವರವರದೇ ಆದಂಥ ರೀತಿಯಲ್ಲಿ ಸೆಂಟ್ ಹಾಕಿ ಅದನ್ನು ಪರಿಮಳಯುಕ್ತವಾಗಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ತನಿಖೆ ಆಗಲಿ, ಅದರಿಂದ ಯಾವುದು ಅಂತ ತೀರ್ಪು ಬರಲಿ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಅಂದರೆ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿದೆ, ನೀವು ಮುಖ್ಯಮಂತ್ರಿಯಾಗಿ ಆ ಪದವಿಯಲ್ಲಿ ಮುಂದುವರಿತೀರಿ. ಯಾವ ರೀತಿ ಟ್ರಾನ್ಸ್ಪರೆನ್ಸಿ, ಯಾವ ರೀತಿ ಶುದ್ಧದಲ್ಲಿ ತನಿಖೆ ಆಗುತ್ತೆ? ಆ ತನಿಖೆಯನ್ನು ಶುದ್ಧ ಅಂತ ಹೇಗೆ ನಂಬಬೇಕು, ಪಾರದರ್ಶಕ ಅಂತ ಹೇಗೆ ನಂಬಬೇಕು? ಇದೇ ಪ್ರಶ್ನೆಯನ್ನು
ಯಡಿಯೂರಪ್ಪನವ್ರಿಗೆ ಕೇಳಿದ್ದು ತಾನೇ. ನೀವು ಅಂತಂದಾಗ ಓಕೆನಾ? BJPಯವರು ಭ್ರಷ್ಟರು, JDSನವರು ಭ್ರಷ್ಟರು, ಇಡೀ ಲೋಕದಲ್ಲಿರುವ ರಾಜಕಾರಣಿಗಳೆಲ್ಲರೂ ಭ್ರಷ್ಟರು. ಓಕೆ, ತಾವು ಯಾಕೆ ಭ್ರಷ್ಟರಾಗಬೇಕು? ಪರೋಕ್ಷವಾಗಿ ನಾನು ಹೌದು ಭ್ರಷ್ಟ, ಆದರೆ ನಿಮ್ಮಲ್ಲೂ ಇದ್ದಾರಲ್ಲ ಭ್ರಷ್ಟರು, ಅವ್ರಿಗೆ ಕೇಳಿ, ನನ್ನನ್ನು ಯಾಕೆ ಕೇಳ್ತೀರಿ ಅನ್ನೋದು ನ್ಯಾಯಸಮ್ಮತವೇನು? ಸಂವಿಧಾನಾತ್ಮಕವೇ? ಆತ್ಮ ಒಪ್ಪುತ್ತದೆಯೇ? ನೈತಿಕತೆಯೇ? ಹಿರಿಯ ರಾಜಕಾರಣಿ ವರ್ತಿಸುವ ರೀತಿಯೇ? ಹೇಳಿ. ಮೋದಿಯವರ ಜಾಗದಲ್ಲಿ ನೀವೇ ಇದ್ದಿದ್ರೆ, ಇಲ್ಲಿ ಯಡಿಯೂರಪ್ಪನವರು ಈ ರೀತಿಯ ಪರಿಸ್ಥಿತಿಗೆ ಒಳಗಾಗಿದ್ದಿದ್ರೆ, ರಾಹುಲ್ ಗಾಂಧಿನೋ ಖರ್ಗೆ ಅವರೋ ನೀವು ಎದ್ನೋ ಬಿದ್ನೋ ಅಂತ ಇಡೀ ದೇಶದಲ್ಲಿ ಟಮ್ ಟಮ್ ಮಾಡ್ತಿರ್ಲಿಲ್ವೇನು? ಪಾದಯಾತ್ರೆ ಮಾಡ್ತಿರ್ಲಿಲ್ವೇನು? ಬಾಯಿಗೆ ಬಂದ ಶಬ್ದವನ್ನು ಬಳಸ್ತಿರ್ಲಿಲ್ವೇನು? ತಾವು ಮಾನ ಇದೆಯಾ? ಮರ್ಯಾದೆ ಇದೆಯಾ? ನೈತಿಕತೆ ಇದೆಯಾ? ಕಿಂಚಿತ್ತಾದರೂ ಇದೆಯಾ ನಿಮಗೆ? ಇದ್ದಿದ್ರೆ ನೀವು ರಾಜೀನಾಮೆ ಕೊಟ್ಟು ಕೆಳಗೆ ಬರ್ತಿದ್ರಿ ಅಂತ ಹೇಳ್ತಿರ್ಲಿಲ್ವೇ? ಈಗ ಯಾಕೆ ಇದು ಸಮರ್ಥನೆ? ಅಂದರೆ ಇಡೀ ದೇಶದಲ್ಲಿ ಎಲ್ಲರೂ ಭ್ರಷ್ಟಾಚಾರ ಮಾಡಿದ್ದಾರೆ, ಎಲ್ಲರೂ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ. ಹಾಗೆ ನೋಡಿದರೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿ ಬಂದಿದ್ದಾರೆ, ಇಡಿ ವಿಚಾರಣೆ ನಡೀತಾ ಇದೆ. ಅದಕ್ಕೇನು ಹೇಳ್ತೀರಿ? ನಿಮ್ಮ ಸಂಪುಟದ ಸಚಿವ ನಾಗೇಂದ್ರ ತಲೆದಂಡ ಆಗಿದೆಯಲ್ಲ, ಜೈಲಲ್ಲಿದ್ದಾರೆ, ಅದಕ್ಕೇನು ಹೇಳ್ತೀರಿ? ಪ್ರಿಯಾಂಕಾ ಖರ್ಗೆ ಮತ್ತು ದೊಡ್ಡ ಖರ್ಗೆ ಅವ್ರ ಮೇಲೆ ಇಷ್ಟು ದೊಡ್ಡ ಆರೋಪ ಇದೆಯಲ್ಲ, ಅದರ ತನಿಖೆ ಆಗಬೇಕಲ್ಲ ಈಗ, ಅದಕ್ಕೇನು ಹೇಳ್ತೀರಿ? ಇಷ್ಟರ ಮಟ್ಟಿಗೆ ಕೀಳುಮಟ್ಟಕ್ಕೆ ಇಳಿಯುವುದ ಅಧಿಕಾರಕ್ಕಾಗಿ? ಅದು ಇಷ್ಟು ಸುದೀರ್ಘವಾಗಿ ಅಧಿಕಾರವನ್ನು ಅನುಭವಿಸಿಕೊಂಡು ಬಂದಂಥವ್ರು ತಾವು. ಮೋದಿಯವರಿಗೆ ಉತ್ತರ ಕೊಡುವ ಬರದಲ್ಲಿ ನೀವು ಕೊಟ್ಟಂಥ ತಿರುಗೇಟು ಅಂತ ಪತ್ರಿಕೆಗಳಲ್ಲೆಲ್ಲ ಬಂದಿದೆಯಲ್ಲ, ಇದು ತಿರುಗೇಟಲ್ಲ, ಶರಣಾಗತಿ, ನಿರ್ಲಜ್ಜತನ, ಮಾನಗೇಡಿತನ, ಷಂಡತನ. 56 ಇಂಚಿನ ಮೋದಿ ಅಂತಿರಲ್ಲ ನೀವು, ನಿಮ್ಮ ಅಜಾನುಬಾಹುತ್ವಕ್ಕೆ ಪಬ್ಲಿಕಲ್ಲಿ ಇಂಜಿನಿಯರಿಗೆ ಕಪಾಳ ಮೋಕ್ಷ ಮಾಡಲಿಕ್ಕೆ ಹೋಗಿದ್ರಲ್ರಿ ತಾವು. ಬಾಗಿನ ಬಿಡುವ ಫಂಕ್ಷನ್ನಲ್ಲಿ ಕೊಪ್ಪಳದಲ್ಲಿ ಅಷ್ಟರ ಮಟ್ಟಿಗೆ ಹತಾಶರಾಗಿದ್ದೀರಿ ತಾವು. ಪತ್ರಕರ್ತರ ಮೇಲೆ ಎರಗ್ತೀರಿ, ಪತ್ರಕರ್ತರಿಗೆ ಬೈತೀರಿ, ನಿಮಗೇನು ತರಾತುರಿ ರಾಜೀನಾಮೆ ಬಗ್ಗೆ ಅಂತ ಕೇಳ್ತೀರಿ. ಸಂವಿಧಾನಾತ್ಮಕವಾಗಿ ಪತ್ರಿಕಾ ರಂಗಕ್ಕೆ ಯಾವ ಬೆಲೆ ಇದೆ, ನೆಲೆ ಇದೆ, ಪ್ರಶ್ನಿಸುವ ಎಷ್ಟು ಹಕ್ಕಿದೆ, ಪತ್ರಿಕಾ ಸ್ವಾತಂತ್ರ್ಯವೂ ಕೂಡ ಸ್ವಾತಂತ್ರ್ಯದಲ್ಲಿ ನಮ್ಮ ಎಲ್ಲ ಸ್ವಾತಂತ್ರ್ಯಗಳಲ್ಲಿ ಭಾಳ ಅರ್ಹವಾದಂಥ ಸ್ಥಾನವನ್ನು ಹೊಂದಿದೆ ಅನ್ನೋದನ್ನು ತಮಗೆ ಹೇಳಬೇಕೇನು? ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿದೆ, ಇವತ್ತೇನಾದರೂ ನಾನು ಕೆಳಗಿಳಿದರೆ ಇನ್ನೇ ತನ್ನ ಜೀವಿತಾವಧಿಯಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿ ಆಗುವ ಪ್ರಶ್ನೆಯೇ ಇಲ್ಲ. ನಿಮಗೆ ಗೊತ್ತಿದೆ. ನಿಮ್ಮನ್ನೆಲ್ಲರೂ ಸಮರ್ಥಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಸಂಪುಟದ ಸದಸ್ಯರು ಯಾರು? ನಿಮ್ಮ ಬಕೆಟ್ವಾದಿಗಳು. ನೀವು ಕೆಳಗಿಳಿದ್ರೆ ಅವರೆಲ್ಲರೂ ಇವತ್ತು ಮನೆಗೆ ಹೋಗಬೇಕಾಗತ್ತೆ, ಬೇರೆಯವರು ಮುಖ್ಯಮಂತ್ರಿ ಆದರೆ. ಆ ಪಟಾಲಮ್ಮು ನಿಮಗೆ ಬೆನ್ನಿಗಿಂದು ಚಪ್ಪಳೆ ತಟ್ತಾ ಇದೆ. ನೀವು ಇವತ್ತು ಹೊಂಡಕ್ಕೆ ಬಿದ್ದಿದ್ದು ಅವರಿಂದಲೇ. ನಿಮ್ಮ ಕತೆ ಹೀಗಾದರೆ ಈಗ ಜಮೀರ್ ಅಹಮ್ಮದ್ ವಸತಿ ಸಚಿವನ ಕತೆ ಇನ್ನೂ ಬಾಕಿ ಇದೆ. ಈ ದೇಶದಲ್ಲಿ ಇವತ್ತು ಏನಾದರೂ ಭರವಸೆ ಬದುಕಿಗೆ, ಸಮಾಜಕ್ಕೆ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆಯ ಗಟ್ಟಿತನ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಅಷ್ಟು ಗಟ್ಟಿಯಾಗಿರೋದ್ರಿಂದ, ಶುದ್ಧವಾಗಿರೋದ್ರಿಂದ, ಖಡಕ್ಕಾಗಿರೋದ್ರಿಂದ ಈ ದೇಶದಲ್ಲಿ ನಾಳೆ ಅನ್ನುವುದೊಂದು ಸುರಕ್ಷಿತವಾಗಿದೆ ಅನ್ನುವುದರ ಭಾವನಾತ್ಮಕವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಯಾಂಗ ಕೆಟ್ಟಿದೆ, ಶಾಸಕಾಂಗ ಕೆಟ್ಟಿದೆ. ನಮ್ಮ ಸೈನ್ಯವನ್ನು ಕಲುಷಿತಗೊಳಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇಡೀ ದೇಶದ ಅಸ್ಮಿತೆಯನ್ನು ಕೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದ ಅಖಂಡತೆಯನ್ನು ಕೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ನುಸುಳುಕೋರರಿಂದ, ಭಯೋತ್ಪಾದಕರ ಅಡಗುದಾಣವಾಗಿ ಪರಿವರ್ತನೆಗೊಳ್ಳುತ್ತಿರುವಂಥ ಪ್ರದೇಶವನ್ನು ಸಂಪೂರ್ಣವಾಗಿ ಸಮರ್ಥಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಕೂತು ಭಾರತವನ್ನು ಅಭದ್ರಗೊಳಿಸುವ ವಿಚ್ಛಿದ್ರಕಾರಕ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇವೆಲ್ಲವೂ ಆಗ್ತಾ ಇದೆ.
ಭಾರತದ ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ಇಂಡಿ ಕೂಟ ಅಭಯವನ್ನು ನೀಡ್ತಾ ಇದೆ. ಆದರೆ ಇಷ್ಟರ ಮಧ್ಯೆಯೂ ಕೂಡ ನಾವೇನಾದರೂ ಇವತ್ತು ಆಶಾವಾದಿಗಳಾಗಿದ್ದರೆ, ನಮ್ಮ ದೇಶ, ನಮ್ಮ ಅಸ್ಮಿತೆ, ನಮ್ಮ ಜನ ಅನ್ನುವಂಥ ಭರವಸೆಯನ್ನು ಹೊಂದಿದ್ದರೆ, ಎಲ್ಲೋ ಒಂದು ಕಡೆ ಕೊನೆಗೂ ನಮಗೊಂದು ಆದ ಅನ್ಯಾಯಕ್ಕೆ ನ್ಯಾಯ ಸಿಗತ್ತೆ, ನ್ಯಾಯವನ್ನು ಪಡೆಯಬಹುದು ಅನ್ನುವಂಥ ಒಂದು ವಿಶ್ವಾಸಾರ್ಹತೆ ಇದ್ದರೆ ಅದು ನಮ್ಮ ದೇಶದ ನ್ಯಾಯಾಂಗದ ಮೇಲೆ. ಇಲ್ಲಿಯವರೆಗೆ ನ್ಯಾಯಾಂಗ ಬೇರೆ ಬೇರೆ ರೀತಿಯಿಂದ ಕೆಲವು ಕಡೆ ಪಾರ್ಶ್ವಲಿ ಅದು ಎಲ್ಲೋ ಒಂದು ಕಡೆ ನಮಗೆ ಅದು ಕೆಟ್ಟೋಗಬಹುದೇ, ಅದು ಅಸ್ಥಿರಗೊಳ್ಳಬಹುದೇ, ಈ ರೀತಿ ವಿಳಂಬ ನೀತಿ, ವಿಳಂಬ ನ್ಯಾಯ, ಏನೇನೋ ಅಲ್ಲಿ ಕೆಲವು ಮನುಷ್ಯ ಸ್ವಭಾವದ ಈ ಸಮಾಜದಲ್ಲಿರುವ ಕೆಲವು ಹುಳಗಳೇ ಅಲ್ಲಿಯೂ ಸೇರಿಕೊಂಡು ಅಲ್ಲಿಯ ವ್ಯವಸ್ಥೆಯನ್ನು ಕೆಡಿಸುವ ಕೆಲಸವನ್ನು ಮಾಡಿದಾಗ ನಮಗೆ ನ್ಯಾಯಾಂಗದ ಬಗ್ಗೆ ಆಕ್ಷೇಪಿಸುವ ಮತ್ತು ನ್ಯಾಯಾಂಗದ ಬಗ್ಗೆ ಭಯ ಹುಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಒಟ್ಟಾಗಿ ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿ ಅತ್ಯಂತ ಗಟ್ಟಿಯಾಗಿದೆ, ಭದ್ರವಾಗಿದೆ ಮತ್ತು ಇಡೀ ಸಮಾಜವನ್ನು ಅದು ಎದುರಿಸುವ ಮಟ್ಟಕ್ಕೆ ನೈತಿಕವಾಗಿ ಅದು ಗಟ್ಟಿಯಾಗಿದೆ. ಇಂಥ ನ್ಯಾಯಾಂಗದಲ್ಲಿ ಇವತ್ತು ಆ ಎಲ್ಲ ಗಟ್ಟಿತನಕ್ಕೆ ಕಾರಣ ಏನು? ನ್ಯಾಯಾಂಗದ ವಿರುದ್ಧವಾಗಿ ಯಾರೂ ಮಾತಾಡುವಾಗೇ ಇಲ್ಲ. ನೀವು ಬಂದ ತೀರ್ಪಿನ ಪ್ರಶ್ನಿಸುವ ಹಕ್ಕಿದೆ. ಹೈಕೋರ್ಟಲ್ಲಿ ನಿಮಗೆ ಅದು ಸಮಾಧಾನ ತರದೇ ಇದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಏಕಸದಸ್ಯ ಪೀಠದಲ್ಲಿ ನಿಮಗೆ ನ್ಯಾಯ ಬಂದದ್ದು, ನಿಮಗೆ ತೀರ್ಪು ಬಂದದ್ದು ಅಸಮಾಧಾನ ಇದೆಯೋ ಅಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಬೇರೆ ಬೇರೆ ರೀತಿಯ ಹಂತಗಳಲ್ಲಿ ತೀರ್ಪನ್ನೇ ಪ್ರಶ್ನಿಸುವ ಹಕ್ಕು ನಮಗೆ ಸಂವಿಧಾನಾತ್ಮಕವಾಗಿ ಇದೆ. ಆದರೆ ತೀರ್ಪನ್ನು ಅವಹೇಳನ ಮಾಡುವ ಹಾಗಿಲ್ಲ, ತೀರ್ಪನ್ನು ದೂಷಿಸುವ ಹಾಗಿಲ್ಲ, ತೀರ್ಪನ್ನು ನಿಮಗೆ ಮನಸ್ಸು ಬಂದ ಹಾಗೆ ನಾಲಿಗೆ ಹರಿ ಬಿಡುವ ಹಾಗೆ ನೀವು ಅದನ್ನು ವ್ಯಾಖ್ಯಾನಿಸುವಾಗಿಲ್ಲ. ಆ ಕೆಲಸವನ್ನು ಈ ಜಮೀರ್ ಅಹಮದ್ ಅನ್ನುವ ಈ ಪುಟಗೋಸಿ ರಾಜಕಾರಣಿ ಮಾಡಿದ್ದಾರೆ. ಜನತಾದಳದಲ್ಲಿರುವಾಗ ಏನು ಮಾಡಿದರು? ಕುಮಾರಸ್ವಾಮಿಯವರ ಕುಂಡೆ ತೊಳಿತಾ ಇದ್ರು ಇವರು. ಈ ಶಬ್ದವನ್ನು ಅವರಿಗೆ ಬಳಸಬೇಕು, ಯಾಕೆಂತಂದ್ರೆ ಅಷ್ಟು ನೀಚ ಶಬ್ದಗಳನ್ನು ಸಾರ್ವಜನಿಕ ಜೀವನದಲ್ಲಿ ಅವರು ಬಳಸಿದ್ದಾರೆ. ಭಾರತದ ಬಗ್ಗೆ, ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ, RSS ಬಗ್ಗೆ ಇತ್ಯಾದಿ. ಯಾವಾಗ ಕುಮಾರಸ್ವಾಮಿ ಅವರಿಗೆ ಜಟಾಪಟಿ ಬಂತೋ ಆವಾಗ ಬಂದದ್ದು ಆ ಕೆಲಸ ಮಾಡಲಿಕ್ಕೆ ಇಲ್ಲಿ ಸಿದ್ದರಾಮಯ್ಯನವರಲ್ಲಿ. ಸಿದ್ದರಾಮಯ್ಯನವರಿಗೆ ಬಕೆಟ್ ಇಡುವ, ಸಿದ್ದರಾಮಯ್ಯನವರ ಚೇಲಾಗಿರಿ ಮಾಡುವ, ಅಲ್ಲಿ ಕುಮಾರಸ್ವಾಮಿಯ ಬಸ್ ಡ್ರೈವರ್ ಆಗಿದ್ದರು ವಿಧಾನಸೌಧಕ್ಕೆ ಬರುವಾಗ. ಇಲ್ಲಿ ಇಡೀಯದಾಗಿ ಕುಮಾರಸ್ವಾಮಿಯವರನ್ನು ಬಿಟ್ಟ ನಂತರ ಸಿದ್ದರಾಮಯ್ಯನವರ ಬಕೆಟ್ ಹಿಡಿಯುವ ಕೆಲಸ ಮಾಡಿ ಅವರು ಅಧಿಕಾರಕ್ಕೆ ಬಂದಾಗೆಲ್ಲ ಮಂತ್ರಿಗಿರಿ, ಅರ್ಹತೆ ಇಲ್ಲ. ಮುಸ್ಲಿಮರ ಬೆಂಬಲ ಇರಬಹುದು, ಅರ್ಹತೆ ಇಲ್ಲ. ಅವರು ಇವತ್ತಿನವರೆಗೂ ರಾಜಕೀಯ ಜೀವನದಲ್ಲಿ ನಿರ್ವಹಿಸಿದ ಯಾವ ಖಾತೆಯಲ್ಲೂ ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥ ನೆನಪಿಸಿಕೊಳ್ಳುವಂಥ ಒಂದು ಯಕ್ಕಶ್ಚಿತ ಕೆಲಸವನ್ನು ಮಾಡಿಲ್ಲ. ಅಂಥ ನಜಬಂಡ ರಾಜಕಾರಣಿ, ಅಂಥ ನಜಬಂಡ ಸಚಿವ. ಇಂಥ ಒಂದು ಸಚಿವ ಇವತ್ತು ಸಿದ್ದರಾಮಯ್ಯನವರನ್ನು ಓಲೈಕೆಗಾಗಿ, ಸಿದ್ದರಾಮಯ್ಯನವರನ್ನು ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ತೋರಿಸುವ ತುರುಸಿನಲ್ಲಿ ಏನು ಹೇಳಿದ್ದಾರೆ? ಇದು ಪೊಲಿಟಿಕಲ್ ತೀರ್ಪು, ಪೊಲಿಟಿಕಲ್ ಜಡ್ಜ್ಮೆಂಟ್, ರಾಜಕೀಯ ಪ್ರೇರಿತ ತೀರ್ಪು. ಇವ್ರಿಗೇನು ಮತಿಗೆಟ್ಟಿದೆಯಾ? ಈ ನಾಲಿಗೆಗೆ ಇದೇ ಇಲ್ವಾ ಲಂಗು ಲಗಾಮು? ಜಮೀರ್ ಅಹಮದ್ ಅವರ ನಾಲಿಗೆಗೆ ಲಂಗು ಇಲ್ಲ, ಲಗಾಮು ಇಲ್ಲ ಅಂತ ನಮಗೆ ಗೊತ್ತು, ಕಲ್ಚರು ಇಲ್ಲ ಅಂತ. ಅದು ಸಂಸ್ಕೃತಿ ಹೀನ, ಅದು ಜಗತ್ತೇ ತೀರ್ಮಾನ ಮಾಡಿದೆ. ಆದರೆ ಹೈಕೋರ್ಟಿನ ಅದರಲ್ಲೂ ಈಗ ನೀವು ಲೈವ್ ನೋಡ್ತಾ ಇದ್ದಾಗ ನಮ್ಗೆ ಅರ್ಥ ಆಗುತ್ತೆ ಎಂತೆಂಥ ಮೇಧಾವಿ ಜಡ್ಜ್ಗಳಿದ್ದಾರೆ ನಮ್ಮಲ್ಲಿ, ನ್ಯಾಯಮೂರ್ತಿಗಳಿದ್ದಾರೆ, ಎಂತೆಂಥ ಜ್ಞಾನಿಗಳಿದ್ದಾರೆ.
ಎಂತೆಂಥ ಕಾನೂನಿನ ಪಾಂಡಿತ್ಯವನ್ನು ಅರಗಿಸಿಕೊಂಡಂಥ ಮಹಾಮೂರ್ತಿಗಳಲ್ಲಿ ಕೂತಿದ್ದಾರೆ. ಈಗ ಅವರ ಲೈವಲ್ಲಿ ಅವರ ತೀರ್ಪಿನ ಸಂದರ್ಭದಲ್ಲಿ ಆ ವಾಗ್ವಾದದ ಪ್ರತಿವಾದವನ್ನು ಆಲಿಸುವ ಸಂದರ್ಭದಲ್ಲಿ ಅವರು ಒಂದು ಕೇಳುವ ಪ್ರಶ್ನೆಗಳು, ವ್ಯಾಖ್ಯಾನಿಸುವ ರೀತಿ, ನೊಂದವರ ಪರವಾಗಿ ಮಿಡಿಯುವ ರೀತಿ, ಮೊನ್ನೆ ಗಂಡ ಹೆಂಡತಿ ಸಪರೇಟ್ ಆಗಬೇಕು ಅಂತ ಡೈವೋರ್ಸ್ ಆದ ಕೇಸನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಇದೇ ನಮ್ಮ ಘನವೆತ್ತಂಥ ಹೈಕೋರ್ಟು ನ್ಯಾಯಮೂರ್ತಿಗಳು ಅವರನ್ನು ಮಾತಾಡಿಸಿ ಕಣ್ಣೀರು ಹಾಕಿಸಿ ಅವರನ್ನು ಒಂದು ಮಾಡಿ ಸುಖವಾಗಿ ಸಂಸಾರ ಮಾಡಿ ಅಂತ ಕಳಿಸಿದರು. ಎಂಥ ಒಂದು ನ್ಯಾಯ ರೀ ಅದು. ಯಾರೊಬ್ಬರು ಹೆಣ್ಮಗಳು ಡೈವೋರ್ಸ್ಗೆ ಹಾಕಿ ಗಂಡನಿಂದ ಲಕ್ಷಾಂತರ ರೂಪಾಯಿ ಪೀಕಿಸಬೇಕು ಅಂತ ಹೊರಟಾಗ ಒಬ್ಬರು ನ್ಯಾಯಮೂರ್ತಿ, ಮಹಿಳಾ ನ್ಯಾಯಮೂರ್ತಿಗಳು ಅವರಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಂಡ್ರು ಅದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನ್ಯಾಯಾಂಗ ಜಾಗೃತವಾಗಿದೆ, ನ್ಯಾಯಾಂಗ ಮಾನವೀಯತೆಯನ್ನು ಹೊಂದಿದೆ, ನ್ಯಾಯಾಂಗ ಸಮಾಜಮುಖಿಯಾಗಿದೆ, ನ್ಯಾಯಾಂಗ ನೊಂದವರ ಪರವಾಗಿದೆ. ಸಾಕ್ಷ್ಯಗಳ ಆಧಾರದಲ್ಲಿ ಕೆಲವು ಸರಿ ನಮಗೆ ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ಇರುವ ಗೆರೆಯ ಅಂದಾಜು ಆಗದೇ ಇರಬಹುದು, ತಪ್ಪುಗಳು ಆಗಬಹುದು, ಅದನ್ನು ಪ್ರಶ್ನಿಸುವ ಹಕ್ಕಿದೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಪ್ರತಿವಾದಿಗಳು ಕೂಡ ಇಲ್ಲ ನಮಗೆ CBIಗೆ ಕೊಡಬೇಕು ಅಂತ ಈಗ ಮತ್ತೆ ಅಬ್ರಾಹಮು, ಪ್ರದೀಪನೋ, ಸ್ನೇಹಮಯ ಕೃಷ್ಣನೋ ಹೋಗ್ತಾರೆ. ಇದೇ ಈ ನಾಲಿಗೆ ಹರಿಬಿಟ್ಟಂಥ ಜಮೀರ್ ಅಹ್ಮದ್ ಖಾನ್ ಅವರ ಈ ಹೈಕೋರ್ಟಿನ ತೀರ್ಪನ್ನು ಪೊಲಿಟಿಕಲ್ ತೀರ್ಪು ಅಂತ ಅವರು ಹೇಳಿದ್ದನ್ನು ಅಬ್ರಾಹಂ ಅವರು ಈಗಾಗಲೇ ಅದನ್ನು ಕೋರ್ಟಿನಲ್ಲಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಂತ ಅವರು ಅದನ್ನು ಪ್ರಶ್ನಿಸಲಿಕ್ಕೆ ಹೊರಟಿದ್ದಾರೆ. ಗ್ಯಾರಂಟಿ ಇವರಿಗೆ ಜೈಲೂಟ. ನಮ್ಮ ದೇಶದಲ್ಲಿ ಕಂಟೆಂಪ್ಟ್ ಆಫ್ ದ ಕೋರ್ಟಿಗೆ ಯಾವತ್ತೂ ನ್ಯಾಯಾಂಗದಲ್ಲಿ ಮಾಫಿ ಸಿಗುವುದಿಲ್ಲ. ಸಿದ್ದರಾಮಯ್ಯ ಆದರೂ ಬಚಾವಾಗ್ಬೋದೇನೋ, ಜಮೀರ್ ಅಹ್ಮದ್ ಖಾನ್ ಬಚಾವಾಗೋದು ಕಷ್ಟ. ಮತ್ತು ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಏನಂತ ತಿಳಿದಿದ್ದಾರೆ? ಶರಿಯತ್ ಕಾನೂನು ಅಂತ ಭಾವಿಸಿದಾರ ನಮ್ಮ ನ್ಯಾಯಾಂಗ ಅಂದರೆ? ಇವರ ಉದ್ದಟತನಕ್ಕೆ ಇಂಥ ಒಂದು ನ್ಯಾಯಾಂಗ ವ್ಯವಸ್ಥೆ, ಇಂಥ ಒಂದು ಸಾಂವಿಧಾನಿಕವಾದಂಥ ಚೌಕಟ್ಟು ಇರುವಾಗಲೇ ಇಷ್ಟು ಇವರು ಆಟ ಆಡುವವರು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಇದೆಲ್ಲವೂ ಅಡಿಮೇಲೂ ಬುಡಮೇಲೂ ಆದರೆ ಇವರ ಕೈಗೆ ಸರ್ವಾಧಿಕಾರವೇನಾದರೂ ಸಿಕ್ಕಿಬಿಟ್ರೆ ಏನಾಗ್ಬೋದು ಈ ದೇಶದ ಅವಸ್ಥೆ? ಏನಾಗ್ಬೋದು ಈ ದೇಶದ ಅವಸ್ಥೆ? ಜನರಿಗೆ ಏನನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಪರಮೇಶ್ವರ್ ಹೇಳ್ತಾರೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ತನಿಖೆ ಆಗಲಿ, ನಾವು ಎಲೆಕ್ಷನಲ್ಲಿ ಗೆದ್ದಿದ್ದೇವೆ, ಮುಂದುವರಿತೇವೆ. ನಿಮ್ಮ ಅಪ್ಪನ ಆಸ್ತಿಯ ಜನತಂತ್ರ ವ್ಯವಸ್ಥೆ? ನಿಮ್ಮ ಜಹಗೀರ ಪ್ರಜಾಪ್ರಭುತ್ವ? ಏನಂತ ಭಾವಿಸಿದಿರಿ? ಒಬ್ಬ ಮುಖ್ಯಮಂತ್ರಿ ಆರೋಪ ಹೊತ್ತಂಥ ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಆರೋಪ ಹೊತ್ತಂಥ ಮುಖ್ಯಮಂತ್ರಿ, ಹೈಕೋರ್ಟು ಸಂಶಯವನ್ನು ವ್ಯಕ್ತಪಡಿಸಿ ತನಿಖೆಗೆ ಆದೇಶಿಸಿದಂಥ ಒಂದು ಕೇಸಿನ ಪ್ರಧಾನ ಬಿಂದು ಮುಖ್ಯಮಂತ್ರಿಗಳು, ಅವರಲ್ಲಿ ಅಧಿಕಾರದಲ್ಲಿರ್ತಾರಂತೆ, ಇಲ್ಲಿ ಲೋಕಾಯುಕ್ತದಲ್ಲಿ ತನಿಖೆ ಆಗತ್ತಂತೆ. ಇದಕ್ಕಿಂತ ಹಾಸ್ಯಾಸ್ಪದವಾದಂಥ ನಗೆಪಾಟಲ್ಗೀಡಾಗುವಂಥ ಘಟನೆ ಇನ್ನೇನಾದರೂ ಘಟಿಸಲಿಕ್ಕೆ ಸಾಧ್ಯ ಉಂಟಾ? ಕಾಂಗ್ರೆಸ್ಸಿಗೆ ಇದು ಯಾವುದೋ ಹೊಸ್ತಲ್ಲ. ಕಾಂಗ್ರೆಸ್ಸಿಗೆ ಅಧಿಕಾರ ಮುಖ್ಯ. ತೆಲಂಗಾಣದ ಚುನಾವಣೆಗೆ ಕರ್ನಾಟಕದ ವಾಲ್ಮೀಕಿ ನಿಗಮದ ದುಡ್ಡನ್ನು ಹಂಚಿದಂಥ ಭ್ರಷ್ಟರು ನನ್ನ ಮಕ್ಕಳಿವರು. ಮಾನ ಮರ್ಯಾದೆ ಇಲ್ಲ ಇವರಿಗೆ, ಸಂವಿಧಾನದ ಭಯ ಇಲ್ಲ. ಸಂವಿಧಾನದ ಹೆಸರು ಹೇಳ್ಕೊಂಡು ತಿರುಗಾಡ್ತಾರೆ, ಆದರೆ ಸಂವಿಧಾನದ ಭಯ ಇಲ್ಲ. ನ್ಯಾಯಾಂಗದ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ ರಾಜ್ಯಪಾಲರು, ಆವಾಗ ರಾಜ್ಯಪಾಲರು ಅದ್ಭುತ ಅಂತ ಕಾಣಿಸ್ಲಿಕ್ಕೆ ಶುರು ಆಯಿತು. ರಾಜಭವನ ನ್ಯಾಯಯುತವಾಗಿದೆ, ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳಿದರು. ಅದೇ ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಅವರು ಏಜೆಂಟ್ರಾಗ್ತಾರೆ, ಕೇಂದ್ರ ಸರ್ಕಾರದ ಏಜೆಂಟ್ರಾಗ್ತಾರೆ. ನೆನಪಿಡಿ, ಈ ಕೇಂದ್ರ ಸರ್ಕಾರದ ಏಜೆಂಟರ ರೀತಿ ವರ್ತಿಸಿದ್ದು ಕಾಂಗ್ರೆಸ್ಸಿನ 75 ವರ್ಷ ಅಲ್ಲ 58 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿನ ಚಾಳಿ ಅದು.
ಅದು ರಾಷ್ಟ್ರಪತಿ ಭವನವನ್ನು ಅಪಭ್ರಂಶಗೊಳಿಸಿದೆ, ರಾಜ್ಯಪಾಲರ ಭವನವನ್ನು ಅಪಭ್ರಂಶಗೊಳಿಸಿದೆ. ಯಾರಿಗೆ ಬುದ್ಧಿ ಹೇಳ್ತೀರಿ? ಯಾರಿಗೆ ಪಾಠ ಮಾಡ್ತೀರಿ? ಯಾರಿಗೆ ನೈತಿಕತೆಯನ್ನು ಬೋಧಿಸ್ತೀರಿ? BJPಗರು ಭ್ರಷ್ಟರಲ್ಲ, ಅತಿಭ್ರಷ್ಟರು, ತಿಳ್ಕೊಳ್ಳೋಣ. ಆದರೆ ತಾವೇನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ? ಆರೋಪ ಬಂದ ತಕ್ಷಣ, ಕೋರ್ಟಿನಲ್ಲಿ ಕೇಸು ದಾಖಲಾದ ತಕ್ಷಣ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ, ನಿಮ್ಮ 4 ದಶಕದ ರಾಜಕಾರಣದ ಹಿರಿತನದ ಹಿನ್ನೆಲೆಯಲ್ಲಿ ನಾನು ಶುದ್ಧ, ನಾನು ಹರಿಶ್ಚಂದ್ರ ಅಂತ ಘೋಷಿಸಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಟ್ಟು ಕೆಳಗಿಳಿದು ತನಿಖೆ ಮಾಡಿ. ಎದುರಿಸ್ತೇನೆ, ನಾನು ಶುದ್ಧವಾಗಿ ಮತ್ತೆ ಅಧಿಕಾರಕ್ಕೆ ಬರ್ತೇನೆ ಅನ್ನುವ ವಿಶ್ವಾಸವನ್ನು ಹೊಂದಬೇಕಾಗಿತ್ತು. ಸ್ವಯಂ ಪ್ರೇರಣೆಯಿಂದ ನಿಮ್ಮ ಬಾಲಂಗೋಚಿಗಳಿಗೆ, ಪಟಾಲಂಗಳಿಗೆ, ಬಕೆಟ್ವಾದಿಗಳಿಗೆ ಎಲ್ಲರಿಗೂ ಬುದ್ಧಿ ಹೇಳಿ ನೀವು ಕೆಳಗಿಳಿಬೇಕಾಗಿತ್ತು. ಆದರೆ ಇಡೀ ಚರಿತ್ರೆ ನಿಮ್ಮ ಹೆಸರಿನಲ್ಲಿ ಕಪ್ಪು ಚರಿತ್ರೆ ನಿರ್ಮಾಣ ಆಗುವಾಗ ಮಾಡಿದ್ರಿ. ಕರ್ನಾಟಕದ ರಾಜಕೀಯದ ಚರಿತ್ರೆಯಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿ ಸಿದ್ದರಾಮಯ್ಯನವರ ಈ ಘಟನೆ ದಾಖಲಾಗುವಾಗ ಮಾಡಿದ್ರಿ. ಸಿದ್ದರಾಮಯ್ಯನವರು ಇವತ್ತಿನವರೆಗೆ ಪ್ರಥಮ ಹಂತದ ಮುಖ್ಯಮಂತ್ರಿಯಾಗಿ ಏನು ಒಳ್ಳೆ ಕೆಲಸ ಮಾಡಿದರು ಅಂತ, ಏನು ಹಗರಣ ಮುಕ್ತವಾಗಿ ಕೆಲಸ ಮಾಡಿದರು ಅಂತ ಏನು ಹೇಳ್ತಿದ್ರಲ್ಲ, ಅದರ ಚರಿತ್ರೆ ಇವತ್ತು ಕೊನೆಗೊಂಡಿದೆ. ಮೋದಿಯವರ ಬಗ್ಗೆ ಮಾತಾಡ್ತೀರಿ, ಮೋದಿಯವರಿಗೆ ಪಂಥವಾಹನವನ್ನು ಕೊಡ್ತೀರಿ. ಮೋದಿಯವರು 10 ವರ್ಷದಲ್ಲಿ ಅವರ ಬಿಡಿ ಇಡೀ ಸಂಪುಟದಲ್ಲಿ ಒಂದೇ ಒಂದು ಹಗರಣ ಇಲ್ಲಲ್ರಿ. 3ನೇ ಬಾರಿ ಬಂದಾಗಲೂ ಕೂಡ ಕೊಯ್ಲೇಷನ್ ಗೌರ್ಮೆಂಟ್ ಆದರೂ ಕೂಡ ಎಲ್ಲಿಯೂ ಮಣಿಯುವ ಪ್ರಶ್ನೆ ಇಲ್ಲ, ಎಲ್ಲಿಯೂ ಹಗರಣದ ಪ್ರಶ್ನೆ ಇಲ್ಲ, ಎಲ್ಲಿಯೂ ಭ್ರಷ್ಟಾಚಾರದ ಪ್ರಶ್ನೆ ಇಲ್ಲ. ಅವರ ಮಾತಾಡುವ ಯೋಗ್ಯತೆ ನಿಮಗಿಲ್ಲ, ಅವರ ಹೆಸರೆತ್ತುವ ಯೋಗ್ಯತೆ ನಿಮಗಿಲ್ಲ. ನೆನಪಿಡಿ, ಮೋದಿಯವರಿಗೆ ಉತ್ತರ ಕೊಡೋದು ಬಿಡಿ, ಮೋದಿಯವರ ಹೆಸರೆತ್ತುವ ಯೋಗ್ಯತೆಯನ್ನು ಸಿದ್ದರಾಮಯ್ಯನವರು ಇವತ್ತು ಕಳ್ಕೊಂಡಿದ್ದಾರೆ. ನೈತಿಕವಾದಂಥ ಅಧಪತನದ ಹಳವಂಡದಲ್ಲಿ ಬಿದ್ದು ಅವರ ಕೆಸರನ್ನೇ ಅವರು ಉಂಡು ಅವರ ಇಡೀ ರಾಜಕೀಯ ಚರಿತ್ರೆ ಇವತ್ತು ಕೆಸರುಂಡಿದೆ ಅನ್ನೋದನ್ನು ಅತ್ಯಂತ ವಿಷಾದದಿಂದ ಹೇಳಬೇಕಾಗಿದೆ. ನಮಸ್ತೆ.